ನಮಸ್ಕಾರ. ಇಂದು ನಮ್ಮ ಮಹಿಳಾ ಘಟಕದ ಜನಿಸೋದ ಅಧ್ಯಕ್ಷರು ನಿರ್ಮಲಾ ಚಲ್ವಾ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಸುನೀತಾ ಕಾಶಿನಾಥ್ ತಾಜಾಪುರಿ ಅವರು ನೇತೃತ್ವದಲ್ಲಿ ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಮಹಾಮಹಿಮ್ ಮಹಿಳೆ ಅಂತಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಯಾಕಂದ್ರೆ ಅವರು ರಾಜ್ಯದಲ್ಲೇ ಸಂಚಲನ ಮೂಡಿಸಿದಂಥ ಮಹಿಳೆ ಲಕ್ಷ್ಮೀ ಮೇಡಮ್ ಅವರು ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಒಂದು ರಂಗೋಲಿ ಸ್ಪರ್ಧೆಗೆ ಚಾಲನೆ ಕೊಟ್ಟು ಇವತ್ತು ನಮ್ಮ ಮಹಿಳಾ ಘಟಕಕ್ಕೆ ಹೊರಹೊಮ್ಮ ಅಂತ ಕೆಲಸ ಮಾಡಿದ್ದಾರೆ. ಅವರಿಗೆ ಬೀದರ್ ಜಿಲ್ಲಾ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಸಂದರ್ಭದಲ್ಲಿ ಬಯಸ್ತೀನಿ. ಮಹಿಳಾ ಮಣಿ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ರಾಜ್ಯದಲ್ಲೇ ಶ್ರೇಷ್ಠ ಕಂಡ ನಾಯಕಿ ಅಂತಲೂ ಹೇಳಕ್ಕೆ ಬಯಸ್ತೀನಿ. ಇವತ್ತು ಪ್ರತಿಯೊಂದು ಎಲ್ಲ ಮಹಿಳೆಯರಿಗಾಗಿ ಪುರುಷರಿಗಾಗಿ ಈ ಸಮಸ್ಯೆಗಳಾದ್ರೆ ಅವ್ರು ನಿಂತ್ಕೊಂಡು ಎಂಬುದು ಸೊಲ್ಯೂಷನ್ ಕೊಟ್ಟಂಥ ಮಹಿಳೆ ನಾವು ಫೇಸ್ಬುಕ್ನಲ್ಲಿ, ವಿಡಿಯೋದಲ್ಲಿ, ವಾಟ್ಸಪ್ನಲ್ಲಿ ಎಲ್ಲ ನೋಡ್ತಾನೆ ಬಂದೀನಿ. ಇವತ್ತು ನಾನು ಅಲ್ಲಿ ಮೀಸಲಾತಿ ಆಗ ನಾವು ನಮ್ಮ ಆಡಳಿತ ಮಂಡಳಿಯ ಸಮಯದಲ್ಲಿ ಹೋಗಿದ್ದೆವು. ಭಾಳ ಏನಾದ್ರು ಹೋಟೆಲ್ದಾಗ ಕುಂತಿದ್ದೆವು, ನಾವು ಟಿಫಿನ್ ಮಾಡಬೇಕು. ಆಗ ಅಲ್ಲಿ ಬಂದು ಹಣ ಇದು ನಮ್ಮ ಪರವಾಗಿ ಇರ್ಬೇಕಂತ ಹೇಳಿ ಒಬ್ಬರಿಗೂ ಕೂಡ ತಿಳ್ಕೊಳ್ಳೋದಂಗೆ ಅವ್ರು ಕೊಟ್ಟು ನಮಗೆ ಭಾಳ ಇದೊಂದು ಮೇಡಮ್ ಅವ್ರು ನಮ್ಗೆ ಪರೀಕ್ಷೆ ಬಿ ತಿಳ್ಕರಿ ಅಂತಂದ್ರೆ ನಮ್ಗೆ ತಿಳ್ಕೊಂಡು ಸಮಾಜದವ್ರಂತ ಅರ್ಥ ಮಾಡ್ಕೊಂಡು ಗೊತ್ತೆ ನಾವು ಕಾರ್ಯಕಲಾಪಕ್ಕೆ ಕೈ ಜೋಡಿಸಿ ಇವತ್ತು ಪ್ರತಿಯೊಂದು ಜಿಲ್ಲೆಗೆ ತಾಲೂಕಾಗ ಏನು ವಿಸಿಟ್ ಕೊಟ್ಟುಕೊಂಡ್ರೆ ಸಮಾಜದಲ್ಲಿ ಪುರುಷರಿಗೆ ಭೀ ಆಗಲ್ಲ ಅನ್ನೋದು ಕರೆಯಲ್ಲ. ಅವರು ಮಹಿಳಾ ಮಹಿಳೆಯಾಗಿದ್ದಲ್ಲಿ ಕೆಲಸ ಮಾಡತ್ತಾರಲ್ಲ ಭಾಳ ಇವತ್ತು ನಮ್ಮ ಬೀದರ್ ಜಿಲ್ಲೆ ಹೆಣ್ಮಕ್ಳಿಗಿನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಲಕ್ಷ್ಮೀ ಮೇಡಮ್ ಅವ್ರ ಥರ ತಾವು ಕೂಡ ಬೆಳೆದು ಮುಂದೆ ಬರ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತಾಡಿ ಖುಷಿ ಪಡ್ಬೇಕು ನಾವೆಲ್ಲರೂ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಖ್ಯಾತಿಯಾದಂಥ ನಮ್ಮ ಸಮಾಜ ಸಮಾಜದ ಹೆಣ್ಣುಮಗಳು ಇವತ್ತು ರಾಜ್ಯದಲ್ಲೇ ಹೆಸರು ಪಡೆದಂಥ ಒಂದು ಮಹಿಳಾ ಸದಸ್ಯರಂದರೆ ಲಕ್ಷ್ಮೀ ಮೇಡಮ್ ಖಂಡಿತವಾಗ್ಲೂ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಮಹಿಳೆಯ ಒಂದು ಮಕ್ಕಳ ಸಮಿತಿಯ ಮಹಿಳಾ ಒಂದು ಮಕ್ಕಳ ಸಮಿತಿಯ ಒಂದು ಅಧ್ಯಕ್ಷರಾದ ಲಕ್ಷ್ಮೀ ಮೇಡಮ್ ಅವರು ಪ್ರತಿಯೊಂದು ಇವತ್ತು ಹೆಣ್ಮಕ್ಳಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ರಾಜ್ಯದಲ್ಲಿ ಯಾವುದೇ ಒಂದು ಹೆಣ್ಣುಮಕ್ಕಳ ಒಂದು ಕುಂದುಕೊರತೆ ಆಗಲಿ, ಒಂದು ಮಕ್ಕಳ ಸಮಸ್ಯೆ ಇರಲಿ, ಕೂಡಲೇ ಒಂದು ಎಚ್ಚೆತ್ಕೊಂಡು ಇವತ್ತು ರಾಜ್ಯದಲ್ಲೇ ಇವತ್ತು ನಮ್ಮ ಒಂದು ಸರಿತಾ ಸಮಾಜದಲ್ಲಿ ಕರ್ನಾಟಕ ರಾಜ್ಯ ಸರಿತಾ ಸಮಾಜದಲ್ಲಿ ಮಾಡಲಾರದಂಥ ಕೆಲಸಗಳು ಇವತ್ತು ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಬಂದಿದ್ದಾರೆ. ನಾನು ನಮ್ಮ ಬೆಂಗಳೂರು ಹೋಗಿದ್ದಲ್ಲಿ ಅವ್ರಿಗೆ ಕೇಳ್ಕೊಂಡು ಮೇಡಮ್ ಅವ್ರಿಗೆ ನೀವು ಎಲ್ಲಿ ಬರ್ತೀರಿ ನಮ್ಮ ಬೆಂಗಳೂರು ಇದು ಬೆಂಗಳೂರಲ್ಲಿ ಅಂತಂದ್ರೆ ಬರ್ತೀವಿ ಅನ್ನೋ ಟೈಮ್ ಮಾಡ್ತಿರ್ತಾ ಇದ್ದಾರೆ, ಬರ್ತೀವಿ ಅಂತ ಹೇಳಿದ್ರು. ಇವತ್ತು ನಾವು ಎಲ್ಲರೂ ಖುಷಿ ಪಡಬೇಕು. ಇವತ್ತು ಎಲ್ಲರೂ ಹೆಣ್ಮಕ್ಳು ಎಲ್ಲರೂ ನಾವು ಯಾಕಂದರೆ ಇವತ್ತೊಂದು ಮಹರ್ಷಿ ಜಯಂತಿ ಉತ್ಸವದ ಅಂಗವಾಗಿ ಮೊನ್ನೆ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮದೇ ಆದಂಥ ಒಂದು ಯುವ ನಾಯಕರು ಶಿವಪ್ಪ ಶಾಪರೆ ಅವರು ಒಂದು ಅವ್ರಿಗೆ ಇನ್ವೈಟ್ ಮಾಡಿ ಕರೆಸ್ಕೊಂಡಿದ್ದಾರೆ. ಇವತ್ತು ನಾವೆಲ್ಲರೂ ಸಂತೋಷ ಪಡುವಂಥ ಸಮಯ. ಮೇಡಮ್ ಅವರು ಇವತ್ತು ನಮ್ಮ ಸರಿತಾ ಸಮಾಜದ ಭವನದಲ್ಲಿ ಕಾಲಿಟ್ಟಿದ್ದಕ್ಕಾಗಿ ಅಂಥ ಒಂದು ಹೆಣ್ಮಕ್ಳು ನಮ್ಮಲ್ಲಿ ಕೂಡ ಒಂದು ಸರಿತಾ ಸಮಾಜದ ಹೆಣ್ಮಕ್ಳು ಬೆಳೀಲಿ, ಅವರ ಒಂದು ಗುಣಗಳು ನಮ್ಮ ಹೆಣ್ಮಕ್ಳಿಗೆ ಕೂಡ ಬಂದು ಬರಲಿ ಇವತ್ತು ರಾಜ್ಯದಲ್ಲಿ ಅಂತಂದು ನಾನು ಒಂದು ಅನಿಸಿಕೆ ತಿಳಿಸುತ್ತಾ ಆ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ಇಡೀ ನನ್ನ ಬೀದರ್ ಜಿಲ್ಲಾ ಸರಿತಾ ಸಮಾಜದ ಕುಲಬಾಂಧವರ ಪರವಾಗಿ ಸ್ವಾಗತ ಕೊಡ್ತೀನಿ. ಕರ್ನಾಟಕದ ಸಮಸ್ತ ನಾಡಿನ ಜನತೆಗೆ ಹೊಸಕೋಟೆಯಿಂದ ಲಕ್ಷ್ಮೀ ಮಾಡುವ ನಮಸ್ಕಾರಗಳು. ನಮ್ಮ ಸವಿತಾ ಬಂಧುಗಳು ಎಲ್ಲ ನಮ್ಮ ಹೆಣ್ಣು ಮಕ್ಕಳು ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ. ಅದು ರಂಗೋಲಿ ಸ್ಪರ್ಧೆ ಇವತ್ತು. ಆದರೂ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋ ಭಾಗ್ಯ ನಮಗೂ ಸಿಗ್ತಿದೆ. ಆದರೂ ನಾವು ಬೆಂಗಳೂರಿಂದ ಬಂದ್ರಿ ಅಂತಲ್ಲ ಹೀಗೆ ಸ್ಟಾರ್ಟಿಂಗ್ ನ್ಯೂಸು ಬರೋ ಹೊರಗಡೆ. ಆದರೆ ನಮ್ಮ ಹೆಣ್ಮಕ್ಳಿಗೆಲ್ಲ ನಿಜವಾಗ್ಲೂ ಧನ್ಯವಾದಗಳಿದೆ. ಇದರಲ್ಲಿ ಮೈ ನೀಡಿಸ್ತಿದ್ದಾರೆ. ಅವ್ರನ್ನೆಲ್ಲ ನಾನು ಪ್ರೆಸ್ ರಿಪೋರ್ಟಲ್ಲಿ ಹೇಳ್ತೀನಿ ಮತ್ತು ಪ್ರೆಸ್ ಮೀಟಿಗೆ ಹೇಳ್ತೀನಿ. ಯಾಕೆಂದರೆ ಒಳ್ಳೆ ಕೆಲಸ ಅಚ್ಚುಮೆಟ್ಟು ಮಾಡ್ತಾ ಇದ್ದಾರೆ ಬೀದರಲ್ಲಿ. ಅಂಥ ಹೆಣ್ಮಕ್ಳು ಮುಂದಿನ ದಿನದಲ್ಲಿ ಬ್ಯೂಟಿಷಿಯನ್ ಕಲಿಬೇಕು ಮತ್ತು ಈ ರಂಗೋಲಿ ಸ್ಪರ್ಧೆಯಲ್ಲಿ ಯಾರಿದ್ದಾರೆ ಆ ಹೆಣ್ಮಕ್ಳೆಲ್ಲ ಮುಂದಿನ ಪೀಳಿಗೆಗೆ ತೊಗೊಂಬರಬೇಕು. ಏನೇನು ಕೆಲಸ ಕಲ್ತಿದ್ದಾರೆ ನಮ್ಮ ಹೆಣ್ಮಕ್ಳಿಗೆ ಸಮಾಜದಿಂದ ಎಲ್ಲ ಸವಲತ್ತುಗಳು ಒದಗಿಸ್ಕೊಡ್ಬೇಕು. ಬೆಂಗಳೂರಲ್ಲಿ ಪಾಪ ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಹೊರಗಡೆ ಇಟ್ಟು ಈಗ ಈಚೆ ಬಂದು ಕೆಲಸ ಮಾಡೋದ್ರಿಂದ ಖಂಡಿತವಾಗಿ ಮುಂದಿನ ಏಳಿಗೆಗೆ ಈ ಹೆಣ್ಮಕ್ಳೆಲ್ಲ ಬೆಳೆದು ತೊಗೊಂಬರ್ಬೇಕು ಅಂತ ನಮ್ಮಲ್ಲಿ ಎಲ್ಲರಲ್ಲೂ ಇಲ್ಲಿರೋಂಥ ಮುಖಂಡರು, ರಾಜ ಮುಖಂಡರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಹಾಗೂ ಮೇಡಮ್ ಹೆಸರೇನೋ ಚೆನ್ನಾಗಿದೆ ಸುನೀತಾ ಮೇಡಮ್ ಮತ್ತು ಇನ್ನೊಬ್ಬ ಮೇಡಮ್ ಇಲ್ಲಿದ್ದಲ್ಲ ನಿರ್ಮಲಾ ಮೇಡಮ್ ಅವರು ಇಲ್ಲಿ ಮೇಡಮ್ ಇಲ್ಲಿ ಬಂದ್ಬಿಡಿ. ನಿರ್ಮಲಾ ಮೇಡಮ್ ಅವರು ಅಧ್ಯಕ್ಷರ ತಗೊಂಡು ಅವರೇ ಅಧ್ಯಕ್ಷರು. ಅದು ಮೇಡಮ್ ಅವರು ಬಗ್ಗೆ ನಾನು ತುಂಬ ಸುದ್ದಿ ಮಾಡಬೇಕಾಗುತ್ತೆ. ಈ ಹೆಣ್ಣು ಮಕ್ಕಳ ಮುಂದಿನ ದಿನಗಳಲ್ಲಿ
ಯೋಜನೆಗಳಲ್ಲಿ ಅವ್ರಿಗೆ ಏನು ಸವಲತ್ತು ಸಿಕ್ಕಿದೋ ಆ ಸವಲತ್ತು ಒದಗಿಸ್ಕೊಡೋಂಥ ಜವಾಬ್ದಾರಿ ನಾನು ತಗೊತಾ ಇದ್ದೀನಿ ಅಂತ ಹೇಳ್ತಾ ಇಡೀ ನನ್ನ ಸವಿತಾ ಸಮಾಜಕ್ಕೆ ಒಳ್ಳೇದಾಗಬೇಕು ಹಾಗೂ ನಮ್ಮ ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು ಅಂತ ನಾನು ಬಯಸ್ತಾ ಇದ್ದೀನಿ.